ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ನಾನು KPCL ಸಿಲೆಬಸ್ ಸಂಬಂಧಪಟ್ಟಂಥ ಒಂದು ಮಾಹಿತಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಅಥವಾ EC ಅಥವಾ ಟ್ರಿಪಲ್ ಈ ಮೂರು ಬ್ರಾಂಚಲ್ಲಿ ಯಾವುದಾದ್ರೂ ಒಂದು ಬ್ರಾಂಚಿಗೆ ನಾನು ಸಿಲೆಬಸ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ಸಿವಿಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕಂದರೆ ಮೆಕ್ಯಾನಿಕಲ್ ಆಗಿದ ನಂತರ ಸಿವಿಲ್ ಆಗಿದ ನಂತರ ಟ್ರಿಪಲ್ ಆಗಿದ್ದ ಕೊನೆಯ ವಿಡಿಯೋದಲ್ಲಿ EC ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡಿ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಆ್ಯಸ್ ಪರ್ 2010 DTE ಸಿಲೆಬಸ್ಸು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಡಿಪ್ಲೊಮಾ ಲೆವೆಲ್ಗೆ ನಾನು ಹೇಳ್ತಾ ಇರೋದು. ಆ್ಯಸ್ ಪರ್ 2010 ಪ್ರಕಾರ ನೀವು ಸಿಲೆಬಸ್ ಇರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ, KPCL KA ಬೋರ್ಡ್ ಅವರು. ಸೊ ನೀವು KPCL ಎಕ್ಸಾಮ್ಗೆ ಆ್ಯಸ್ ಪರ್ 2010 ಸಿಲೆಬಸ್ ಪ್ರಕಾರ ಜೂನಿಯರ್ ಇಂಜಿನಿಯರ್ ಲೆವೆಲ್ಗೆ ಪ್ರಿಪೇರ್ ಆಗಿರಬೇಕಾಗುತ್ತೆ. ಸೊ ಏನೇನಿದೆ ಆ 2010 ಸಿಲೆಬಸ್ಸು DTE ಪ್ರಕಾರ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, ಇದು ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚಿಗಿರೋದು. ಸೊ ಜೂನಿಯರ್ ಇಂಜಿನಿಯರ್ ಲೆವೆಲು ಅಂದರೆ ಡಿಪ್ಲೊಮಾ ಲೆವೆಲು KPCL ಸಿಲೆಬಸ್ ಏನಿದೆ ಆ್ಯಸ್ ಪರ್ 2010 ಅಂತ ಅನ್ನೋದಾದರೆ ನೋಡಿ, ಮೊದಲನೇ ಸಬ್ಜೆಕ್ಟು MOC ಅಂದರೆ ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್ ಡ್ರಾಯಿಂಗ್ 1 and 2 ಅವೆರಡೂ ಸಬ್ಜೆಕ್ಟ್ಸು. ಅಂದರೆ ನೀವು ಬೇರೆ ಬೇರೆ ಸೆಮಿಸ್ಟ್ರಲ್ಲಿ ಓದಿರ್ತೀರ. ಇಲ್ಲಿ ನೀವು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದರೆ ದೊಡ್ಡ ಡ್ರಾಯಿಂಗ್ಸ್ ಎಲ್ಲ ಓದೋಕ್ಕೆ ಹೋಗಬೇಡಿ, ಬೇಸಿಕ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಏನಿರುತ್ತಲ್ಲ ಅದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ಅಷ್ಟು ತಿಳ್ಕೊಂಡ್ರೆ MCQs ಅಲ್ಲಿ ನಿಮಗೆ ಸಫಿಷಿಯೆಂಟ್ ಆಗುತ್ತೆ. ಅದಾಗಿದ ನಂತರ ಸರ್ವೇಯಿಂಗ್ 1 and 2, ಸರ್ವೇಯಿಂಗ್ ಲ್ಯಾಬ್ನೂ ಇದೆ, ಥಿಯರಿನೂ ಇದೆ. ಸೊ ನೀವು ಥಿಯರಿ ಓದಬೇಕಾಗುತ್ತೆ ಸರ್ವೇಯಿಂಗ್ 1 and 2. ಅದೇ ರೀತಿಯಲ್ಲಿ EM ಅಂತ ನೋಡೋದಾದರೆ EM ಅಂದರೆ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು. ಸೊ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ನು ನಿಮ್ಗೆ ಇಂಪಾರ್ಟೆಂಟು, ಯಾಕಂದರೆ ಸಿವಿಲ್ ಅವ್ರಿಗೆ EM ಆ್ಯಂಡ್ SOM ಆರ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. EM ಆ್ಯಂಡ್ SOM ಮತ್ತು ಹೈಡ್ರೋಲಿಕ್ಸು ಮತ್ತು ಫ್ಲೂಯಿಡ್ ಪವರ್ ಅಥವಾ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಫ್ಲೂಯಿಡ್ ಪವರ್ ಅಲ್ವಾ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾಗಿ ನಂತರ 5ನೇ ಸಬ್ಜೆಕ್ಟ್ ನೋಡೋದಾದರೆ ವಾಟರ್ ಸಪ್ಲೈ, ಇದ್ರೂ ವೆರಿ ಇಂಪಾರ್ಟೆಂಟು. CT ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಬಿಲ್ಡಿಂಗ್ ಪ್ಲಾನಿಂಗ್ ಆ್ಯಂಡ್ ಡ್ರಾಯಿಂಗು 7ನೇ ಸಬ್ಜೆಕ್ಟು. 8ನೇದು ಹೈಡ್ರಾಲಿಕ್ಸ್, 9ನೇದು CT ಇದನ್ನು ಇದು ಕಾಂಕ್ರೀಟ್ ಟೆಕ್ನಾಲಜಿ. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಬೇರೆ, ಕಾಂಕ್ರೀಟ್ ಟೆಕ್ನಾಲಜಿ ಬೇರೆ. ಇವೆರಡು ಸಬ್ಜೆಕ್ಟ್ಸು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 10ನೇದು ನೋಡಿ ಸ್ಯಾನಿಟರಿ ಇಂಜಿನಿಯರಿಂಗ್, 11ನೇದು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, 12ನೇದು ವಾಟರ್ ರಿಸೋರ್ಸ್ ಆ್ಯಂಡ್ ಇಂಜಿನಿಯರಿಂಗ್, 13ನೇ ಸಬ್ಜೆಕ್ಟು ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ನೋಡಿ EC ಅಂತ ಏನಿದೆಯಲ್ಲ, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, EC ಈ ಮೂರು ಬ್ರಾಂಚಸ್ಗಿದೆ. EC ಅವ್ರಿಗೆ ಇಲ್ಲ ಅನಿಸುತ್ತೆ, ಟ್ರಿಪಲ್ ಅವ್ರಿಗೂ ಇದೆ. ಸೊ ಹಾಗಾಗಿ ಕಾನ್ಸೆಪ್ಟ್ಸ್ ಬೇರೆ ಬೇರೆ ಇದೆ. ಅದಾಗಿನ ನಂತರ ಅವರು ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಕಾಸ್ಟಿಂಗ್ ಎಸ್ಟಿಮೇಷನ್ ಮಾಡ್ತಾರೆ. ಅದೊಂದು ಸಬ್ಜೆಕ್ಟ್ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ಸಿಲೆಬಸಲ್ಲಿ ಇದೂ ಇದೆ, ಹಾಗಾಗಿ ಸಿಲೆಬಸಲ್ಲಿ ಇನ್ಕ್ಲೂಡ್ ಮಾಡಿರೋ ಕಾರಣದ ಇಲ್ಲೊಂದು ನಾನು ತೊಗೊಂಡಿದ್ದೀನಿ. 14ನೇ ಸಬ್ಜೆಕ್ಟು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, 15ನೇ ಸಬ್ಜೆಕ್ಟು ಟೌನ್ ಪ್ಲಾನಿಂಗ್, 16ನೇ ಸಬ್ಜೆಕ್ಟು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್, 17ನೇದು ನೋಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ವೆರಿ ಇಂಪಾರ್ಟೆಂಟ್. 18ನೇದು ಸ್ಟ್ರಕ್ಚರ್ಸ್ ಬಗ್ಗೆ ಅಂದರೆ ಥಿಯರಿ ಆಫ್ ಸ್ಟ್ರಕ್ಚರ್ಸು. 19ನೇದು CAD, ನೀವೇನು ಡ್ರಾಯಿಂಗ್ ಮಾಡ್ತಿರಲ್ಲ ಅದರದ್ದು ಕಂಪ್ಯೂಟರಲ್ಲಿ ಮಾಡುವಂಥ ಡ್ರಾಯಿಂಗ್ ಬಗ್ಗೆನೂ ಒಂದಿಷ್ಟು ಬೇಸಿಕ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳಿ. 20ನೇದು ಇರಿಗೇಷನ್ ಇಂಜಿನಿಯರಿಂಗ್, 21ನೇದು ಸಾಯಿಲ್ ಮೆಕ್ಯಾನಿಕ್ಸ್. ಸೊ ಈ ಎಷ್ಟು ಸಬ್ಜೆಕ್ಟ್ಸ್ನು ನಿಮಗೆ ಡಿಪ್ಲೊಮಾ ಲೆವೆಲ್ ಆ್ಯಸ್ ಪರ್ 2010 ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಆಗಿರೋ ಕಾರಣದಿಂದ ನಾನು ಆ ಎಲ್ಲ ಸಬ್ಜೆಕ್ಟ್ಸ್ನು ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಸಬ್ಜೆಕ್ಟ್ಸ್ ನಿಮಗೆ ಸಿಲೆಬಸಲ್ಲಿ ಇರುತ್ತೆ. ಈ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆನೂ ನೀವು ಥರೋವಾಗಿ ಓದಿ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಬರುವಂಥದ್ದು ಈ ಸಬ್ಜೆಕ್ಟ್ಸ್ ಮೇಲೆ ಬರುತ್ತೆ. ಸೊ ನಿಮಗೆ ಈ ಸಬ್ಜೆಕ್ಟ್ಸ್ ಮೇಲೆ ಏನಾದರೂ ಇದು ಬಿಟ್ಟು ಇನ್ನೂ ಬೇರೆ ಸಬ್ಜೆಕ್ಟ್ಸ್ ಇದೆ ಅಂತ ಅನಿಸ್ತು ಅಂತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆ ಸಬ್ಜೆಕ್ಟ್ಸ್ ಇದೆಯಾ ಇಲ್ಲ ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಆ ವಿಡಿಯೋದ ಯಾವುದು ಬೇರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಡೌಟ್ಸ್ನು ಕ್ಲಿಯರಿಫೈ ಮಾಡ್ತೇನೆ. ಸೊ ಇಲ್ಲಿ ನಾನು ನಿಮಗೆ ಅನಿಸ್ಬೋದು, ಸರ್ ಭಾಳ ಸಬ್ಜೆಕ್ಟ್ಸ್ ತೊಗೊಂಡಿದ್ದೀರಾ ಅಂತೇಳಿ. ನೋಡಿ ಇಲ್ಲಿನೂ ಅಷ್ಟೇ ನಿಮಗೆ ಕೆಲವು ಸಬ್ಜೆಕ್ಟ್ಸ್ ಮರ್ಜ್ ಆಗುತ್ತೆ. ಆ ಒಂದು ಕಾರಣದಿಂದ ಸಬ್ಜೆಕ್ಟ್ಸ್ ನಿಮಗೆ 20 ಇರೋದು 15 ಅಥವಾ 14 ಸಬ್ಜೆಕ್ಟ್ಸ್ ಆಗುತ್ತೆ. ಒಟ್ಟಾರೆ ನಾನೇನಂದರೆ ಬಿಡಿಸ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಸಬ್ಜೆಕ್ಟ್ಸ್ ಈ ಥರ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಇದೆ ಅಂತೇಳಿ. ಸೊ ಇಂಡಿವಿಜುವಲ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಎಕ್ಸಾಮ್ಗೆ ಇವೆಲ್ಲವೂ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದಾಗಿ ನಂತರ ನೀವು ಮಾರ್ಕ್ಸ್ ರೇಷಿಯೋದಲ್ಲಿ ನೋಡ್ಕೊಳ್ತಾ ಹೋಗಿ. ಸಬ್ಜೆಕ್ಟ್ ಟು ಮಾರ್ಕ್ಸ್ ರೇಷಿಯೋ, ಯಾವ ಸಬ್ಜೆಕ್ಟ್ಗೆ ಮಾರ್ಕ್ಸ್ ಭಾಳ ಇರುತ್ತೋ ಆ ಸಬ್ಜೆಕ್ಟ್ಸ್ನ ಮೊದಲನೇದಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಅಂದರೆ ಫಸ್ಟ್ ಪ್ರಿಯಾರಿಟಿ ಅವಕ್ಕೆ ಕೊಡಿ. ಯಾಕಂದರೆ ಭಾಳಷ್ಟು ಮಾರ್ಕ್ಸ್ ಇರುವಂಥ ಸಬ್ಜೆಕ್ಟ್ಸ್ನ ನೀವು ಪ್ರಿಪೇರ್ ಆಗಿದ್ರೆ ಅಂದರೆ ಕಮ್ಮಿ ಮಾರ್ಕ್ಸಲ್ಲಿರುವಂಥ ಸಬ್ಜೆಕ್ಟ್ಸ್ನ ಕೊನೆಯಲ್ಲಿ ಈಸಿಯಾಗಿ ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಬೋದು. ಮಾರ್ಕ್ಸ್ ಟು ಟೈಮ್ ರೇಷಿಯೋನಂಗೆ ತೊಗೊಳ್ಬೇಕಾಗುತ್ತೆ ನೀವು. ಅದಾಗಿ ನಂತರ ಇಲ್ಲಿ ಕೆಲವು ಲ್ಯಾಬ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಸರ್ವೇಯಿಂಗ್ ಲ್ಯಾಬ್ ಇರ್ಬೋದು, CAD ಲ್ಯಾಬ್ ಇರ್ಬೋದು. ಲ್ಯಾಬ್ನಲ್ಲಿಂದ ನೀವೇನು ತಿಳ್ಕೊಳ್ಬೇಕಾಗುತ್ತೆ ಅಂದರೆ ಬೇಸಿಕ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಇಂಪಾರ್ಟೆಂಟ್ ಅವುಗಳೇ ಆಗ್ತವೆ. ಎಕ್ಸಾಮಲ್ಲಿ ನಿಮಗೆ 1-2 ಮಾರ್ಕ್ನು ಇಂಪಾರ್ಟೆಂಟ್ ಆಗೋದೆ ಆ ಸಬ್ಜೆಕ್ಟ್ಸಿಂದ. ನೀವು ಅಂದ್ಕೊಳ್ಳೋದೇ ಇಲ್ಲ ಆ ಸಬ್ಜೆಕ್ಟ್ಸ್ ಬರುತ್ತಾ ಇಲ್ಲ ಅಂತೇಳಿ, ಬಟ್ ಎಕ್ಸಾಮಲ್ಲಿ ಕೇಳಿಬಿಟ್ಟಿರ್ತಾನೆ. ಆಗ ನಿಮಗೆ ಆ 1-2 ಮಾರ್ಕು ಕೈಯಿಂದ ಜಾರುತ್ತೆ. ಆ 1-2 ಮಾರ್ಕೇ ನಿಮಗೆ ಕಟ್ ಆಫ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ 1 ಮಾರ್ಕ್ 2 ಮಾರ್ಕ್ ಇರುವಂಥ ಸಬ್ಜೆಕ್ಟ್ಸ್ನ ಆದಷ್ಟು ಬೇಗನೆ ಮುಗಿಸ್ಕೊಳ್ಬೋದು. ನೀವು ಕೊನೆಯಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಬೇಗನೆ ಈಗೂ ಪ್ರಿಪೇರ್ ಆದರೂ ನಡೆಯುತ್ತೆ. ಇನ್ನು ನಿಮ್ಗೆ ಅನೌನ್ಸ್ಮೆಂಟ್ ಆಗಿಲ್ಲ ಎಕ್ಸಾಮ್ ಡೇಟ್ ಬಗ್ಗೆ ಆಗಲಿ, ಎಕ್ಸಾಮ್ ಮಾಹಿತಿ ಬಗ್ಗೆ ಆಗಲಿ, ಈ ಒಂದು ಗ್ಯಾಪ್ ಟೈಮಲ್ಲಿ ನೀವು ಈ ಸಬ್ಜೆಕ್ಟ್ಸ್ಗಳನ್ನ 1 ಮಾರ್ಕ್ 2 ಮಾರ್ಕ್ಸ್ ಇರೋ ಸಬ್ಜೆಕ್ಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕೊನೆಯಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ
ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಏನಾದರೂ ಹೇಳಬೇಕು ಅನಿಸ್ತು ಅಂತಂದರೆ ಅಥವಾ ನಾನು ಏನಾದರೂ ಮಿಸ್ ಮಾಡಿದ್ದೀನಿ ಅನಿಸ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಆ ಕಮೆಂಟ್ನ ನೋಡಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಕಮೆಂಟ್ಗೆ ಡೌಟ್ ಇದ್ದರೆ ಡೌಟ್ನ ಕ್ಲಿಯರ್ ಮಾಡ್ತೀನಿ, ಅಥವಾ ಕಮೆಂಟ್ಗೆ ಜಸ್ಟ್ ರಿಪ್ಲೈ ಕೊಡೋದಿತ್ತಂದರೆ ನಾನು ನಿಮಗೆ ರಿಪ್ಲೈ ಕೊಟ್ಟಿರ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.